ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಭಾರ್ಗವ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಟ್ರೈಪಾಡ್ ಮತ್ತು ಒಂದು ರಿಂಗ್ ಲೈಟ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಹೌದು, ಇದು ನನ್ನ ಎರಡನೇ ರಿಂಗ್ ಲೈಟ್ ಅಂತಲೇ ಹೇಳ್ಬೋದು. ಒಂದು ರಿಂಗ್ ಲೈಟ್ ಹೋಯಿತು, ಸೊ ಅದಕ್ಕಾಗಿ ಎರಡನೇ ರಿಂಗ್ ಲೈಟ್ನ ಬುಕ್ ಮಾಡಿದ್ದೀನಿ. ಸೊ ಅಫೋರ್ಡಬಲ್ ಆಗಿ ಒಂದು ಸ್ಟ್ಯಾಂಡು ಮತ್ತು ಕಾಂಬೋ ಯಾವ ರೀತಿ ಬರುತ್ತೆ ಅಂತ. ಇದು ರಿಂಗ್ ಲೈಟ್ ಬಂದುಬಿಟ್ಟು ನಿಮಗೆ 300 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಕಾಂಬೋ ನೀವು ತೊಗೊತಿದ್ದೀರಾ ಅಂದರೆ ಬೆಸ್ಟ್ ಪ್ರೈಸ್ನಲ್ಲಿ ಸಿಗ್ತಿದೆ ಅಂತಲೇ ಹೇಳ್ಬೋದು. ಅದರ 600 ರೂಪಾಯಿ ನಿಮಗೆ ಎರಡು ಕೆಲಸನೂ ಆಗುತ್ತೆ. 300 ರೂಪಾಯಿ ಬಿದ್ದಂಗೆ ಆಯಿತು. ಸೊ ಅದೇ ನೀವು ಸಪ್ರೇಟ್ ತೊಗೊತೀರಾ ಅಂದರೆ ಇದೊಂದು 400 ರೂಪಾಯಿ ಆಗುತ್ತೆ ಸ್ಟ್ಯಾಂಡು, ಮತ್ತು ಇದೊಂದು 350 ರೂಪಾಯಿ ಆಗುತ್ತೆ. ಸೊ ಅದಕ್ಕಾಗಿ ಪ್ಲಾನಿಂಗಲ್ಲಿ ತೊಗೊಳ್ಳಿ, ತುಂಬ ಅಫೋರ್ಡಬಲ್ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ ಇವತ್ತು. ಆನ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಂತ ಹೇಳಿ ಫಾಲೋ ಮಾಡಿ Bhargav Pradhaan ಅಂತೇಳಿ. ಸೊ ಆ್ಯಕ್ಚುಲಿ ನೀವು ನೆನ್ನೆ ಐಫೋನ್ ಅನ್ಬಾಕ್ಸಿಂಗ್ ನೋಡಿದ್ರೆ ಗೊತ್ತಾಗ್ತಿತ್ತು, ತುಂಬ ಚೆನ್ನಾಗಿ ಲೈಟಿಂಗ್ ಬೀಳ್ತಿತ್ತು. ಸೊ ಇವಾಗ ರಿಂಗ್ ಲೈಟ್ ಹಾಕಿದ್ದೆ ಆವಾಗ, ಸೊ ಅದಕ್ಕಾಗಿ ಚೆನ್ನಾಗಿ ಬೀಳ್ತಿತ್ತು. ಸೊ ನೀವು ಅನ್ಬಾಕ್ಸಿಂಗ್ ಅದು ನೋಡಿಲ್ಲ ಅಂದರೆ ಐಫೋನ್ದು ಒಂದ್ಸತಿ ಐ ಕಾರ್ಡಲ್ಲಿ ಇತ್ತು ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ಆಫ್ ಆಲ್ ಇದು ರಿಂಗ್ ಲೈಟ್ ಕಾಂಬೋ ಬಂದುಬಿಟ್ಟು ತುಂಬ ದೊಡ್ಡ ಬಾಕ್ಸಲ್ಲಿ ಬಂದರೆ ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದರೊಳಗೆ ಕ್ಲೀನಾಗಿ ಈ ಥರ ನಿಮಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರೊಳಗೆ ಏನೂ ಇರಲ್ಲ, ಜಸ್ಟು ಒಂದು ರಿಂಗ್ ಲೈಟ್ ಇರುತ್ತೆ. ರಿಂಗ್ ಲೈಟ್ ಇಟ್ಬಿಟ್ಟು ನಿಮಗೆ ಈ ಥರ ಬರುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ಇಷ್ಟೇ ಶೇಪಲ್ಲಿ ಇರುತ್ತೆ ನಿಮಗೆ ರಿಂಗ್ ಲೈಟು. ಓಕೆ, ರಿಂಗ್ ಲೈಟ್ ನೋಡೋಕೆ ನಿಮ್ಗೆ ಈ ಥರ ಸಿಗುತ್ತೆ. ಹತ್ತಿರ ಒಂದು 2 to 3 ಮೀಟ್ರ್ ಅಲ್ಲ ವೈರ್ ಇರ್ಬೋದು ಅಂತ ಅಂದ್ಕೊತೀನಿ. ಇದು ನಿಮ್ಗೆ ತಗ್ಲಾಕಕ್ಕೆಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಆನ್ ಆ್ಯಂಡ್ ಆಫ್ ಬಟನ್ನು, ಪವರು ಮತ್ತು ಕಲರ್ 3 ಕಲರ್ ಚೇಂಜ್ ಆಗುತ್ತೆ. ನನಗೆ ಒಂದೇ ಕಲರ್ ಯೂಸ್ ಆಗೋದು. ಸೊ ಮತ್ತು ಇದನ್ನು ನೀವು ಪವರ್ ಬ್ಯಾಂಕಿಗೆಲ್ಲ ಕನೆಕ್ಟ್ ಮಾಡ್ಕೋಬೋದು. ಸೊ ನಾನು ಕರೆಂಟ್ಗೆ ಕನೆಕ್ಟ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಮತ್ತು ಇದನ್ನು ನೀವು ಎಲ್ಲಿಗೆ ಅಟ್ಯಾಚ್ ಮಾಡಬೇಕು ಅಂದರೆ ಮಾಮೂಲಿ ಇವ್ರು ಹಿಂಗೆ ಕೊಟ್ಟಿರ್ತಾರೆ, ಇಲ್ಲಿಗೆ ನೀವು ಆರಾಮಾಗಿ ಅಟ್ಯಾಚ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಇನ್ನೊಂದು ಕೊಟ್ಟಿದ್ದಾರೆ, ನೀವೇನ ಟಿಕ್ ಟಾಕು ಏನಾರ ಮಾಡ್ತೀರಾ ಅನ್ನೋದಾದರೆ ನಿಮಗೆ ಇದರೊಂದು ಜೊತೆಗೆ ಫ್ಲೆಕ್ಸಿಬಲ್ ಇದೆ, ಹೆಂಗೆ ಬೇಕಾದ್ರೆ ನಿಮಗೆ ಇದನ್ನು ತಿಳ್ಕೊಬೋದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದು ಮೊಬೈಲ್ ಹೋಲ್ಡರ್, ನನಗಿದೇನು ಯೂಸ್ ಆಗೋದಿಲ್ಲ. ಸೊ ಅದಕ್ಕಾಗಿ ನಾನು ಇದನ್ನು ಎತ್ತಿರ್ತೀನಿ, ನನಗೆ ಟಿಕ್ ಟಾಕ್ ಏನು ಮಾಡೋಲ್ಲ. ಸೊ ಅದಕ್ಕೆ ನೀವೇನ ಮಾಡ್ತೀರಾ ಅನ್ನೋದಾದರೆ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ 360 ಡಿಗ್ರಿನೂ ನಿಮಗೆ ರೊಟೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನಿಮಗೆ ಇಷ್ಟೇ ಈ ಒಂದು ರಿಂಗ್ ಲೈಟ್ನ ಸೆಟಪ್ ಮಾಡೋದು. ಸೊ ಇದು ನಿಮಗೆ ನೀವೆಲ್ಲ ನೋಡ್ಬೋದು, ಈ ಕುತ್ತಿಗೆಗೆ ಹಾಕ್ಕೊಂಡೆಲ್ಲನೂ ಹಿಂಗೆ ತೋರಿಸ್ತಾರೆ ನೋಡಿ, ಇದೇ ರಿಂಗ್ ಲೈಟಲ್ಲೇ ತೋರಿಸೋದು ಅದನ್ನು. ಸೊ ಎಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ಮತ್ತು ಸ್ಟ್ಯಾಂಡ್ನ ನೋಡೋಣಂತೆ. ಸ್ಟ್ಯಾಂಡ್ ಇಲ್ಲೇ ಓಪನ್ ಮಾಡ್ತೀನಿ ನಾನು. ಈ ಥರ ನಿಮಗೆ ಸ್ಟ್ಯಾಂಡ್ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ ಯಾವ ಥರ ಇರುತ್ತೆ ಅಂದರೆ ಹತ್ತಿರ ಒಂದು 7 to 8 ಫೀಟ್ ನಿಮಗೆ ಉದ್ದ ಇರುತ್ತೆ ಅಂತ ಹೇಳ್ಬೇಕು. ಸ್ಟ್ಯಾಂಡು ನೋಡ್ಬೋದು, ಇಲ್ಲಿ ಇಷ್ಟು ಅಗಲ ಇರುತ್ತೆ. ಮತ್ತು ನೀವು ಇದನ್ನ ಕಂಫರ್ಟಬಲಾಗಿ ಕೂರಿಸ್ಕೋಬೋದು ಅಂತ ಹೇಳ್ಬೋದು. ಎಲ್ಲಿ ಬೇಕಾದ್ರೂ ನೀವು ಇದನ್ನು ತುಂಬ ಸಾಫ್ಟ್ ಬಾಕ್ಸ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಸಾಫ್ಟ್ ಬಾಕ್ಸು ಕೂಡ ಇದೇ ಥರ ನಿಮಗೆ ಸ್ಟ್ಯಾಂಡ್ ಸಪೋರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ ಅಂತ ಹೇಳ್ಬೋದು. ಇಲ್ಲೆಲ್ಲ ನಿಮಗೆ ಕ್ಲಿಪ್ ಇರುತ್ತೆ. ಈ ಒಂದು ಕ್ಲಿಪ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಹಿಂಗೆ ಯೂಸ್ ಮಾಡ್ಕೊಂಡು ಇದು ಸ್ಟ್ಯಾಂಡ್ನ ನೀವು ಮೇಲ್ಗಡೆ ಎತ್ಕೋಬೇಕಾಗುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಈ ಒಂದು ಇದನ್ನು ಇಲ್ಲಿ ನೀವು ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದೇ ರಿಂಗ್ ಲೈಟು. ನಾನೊಂದ್ಸತಿ ನಿಮಗೆ ಕಂಪ್ಲೀಟಾಗಿ ಸೆಟಪ್ ಮಾಡಲಿಕ್ಕೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಸೌಂಡೇನನ್ನ ಜಾಸ್ತಿ ಕೇಳಿಸ್ತಿಲ್ಲ ಅಂದರೆ ಮೈಕ್ ಹಾಕೊಂಡಿಲ್ಲ, ಸಾರಿ ಅದಕ್ಕೆ. ಸೊ ಇದಕ್ಕೊಂದು ಅಡಾಪ್ಟರ್ ಬೇಕಾಗುತ್ತೆ ನಿಮಗೆ. ಪವರ್ ಬ್ಯಾಂಕಲ್ಲನ್ನು ಹಾಕೋಬೋದು, ಅಥವಾ ಈ ಅಡಾಪ್ಟರ್ನ ನೀವು ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟು ನೀವು ಲೈಟಿಂಗ್ಸ್ಗೆ ಹಾಕಬೇಕಾಗುತ್ತೆ. ಅಥವಾ ನೀವೊಂದು ಸ್ವಿಚ್ ಬೋರ್ಡ್ಗೆ ಆಗಿರ್ಬೋದು, ಮಾಮೂಲಿಗೆ ಹಾಕಬೇಕಾಗುತ್ತೆ. ಸೊ ಮಾಮೂಲಿ ನೀವೆಲ್ಲ ಚಾರ್ಜಿಂಗ್ ಹೆಂಗೆ ಹಾಕ್ತೀರಿ ನೋಡಿ, ಅದೇ ಥರನೇ ಹಾಕಬೇಕಾಗುತ್ತೆ. ನಾನು ಒಂದ್ಸತಿ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಪ್ಲಗ್ ಬಾಕ್ಸ್ಗೆ ಹಾಕಿದ್ದೀನಿ. ಪ್ಲಗ್ ಬಾಕ್ಸ್ಗೆ ಆದಮೇಲೆ ನಿಮ್ಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಮತ್ತು ಇದನ್ನು ನೀವು ಜಾಸ್ತಿ ಮಾಡ್ಕೋಬೇಕು ಲೈಟಿಂಗ್ಸು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೇಕು ಅಂದರೆ ಕಮ್ಮಿ ಕೂಡ ಮಾಡ್ಕೋಬೋದು. ನಾನು ಇವಾಗ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಲೈಟ್ ಆನ್ ಆಯಿತು ನೋಡಿ. ಕಮ್ಮಿ ಮಾಡ್ಕೋಬೇಕು ಅಂದರೆ ಈ ಥರ ನೀವು ಕಮ್ಮಿ ಮಾಡಿಕೊಂಡ್ರೆ ಆಫ್ ಆಗುತ್ತೆ, ಮತ್ತು ಜಾಸ್ತಿ ಮಾಡಿಕೊಂಡ್ರೆ ನೀವು ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ರಿಟರ್ನ್ ಅಂತ ಇದೆ ನೋಡಿ, ಇದನ್ನು ಒತ್ತಿದ್ರೆ ನೀವು ಕಲರ್ ಚೇಂಜ್ ಆಗುತ್ತೆ. ನನ್ನ ಕೈ ಅಬ್ಸರ್ವ್ ಮಾಡ್ಬೋದು ನೀವು, ಕಲರ್ ಚೇಂಜ್ ಆಗ್ತಿದೆ. ಸೊ ನನಗೆ ಈ ಕಲರ್ ಇರಲಿ ಅನ್ನೋದಾದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ನಿಮಗೆ ರಿಂಗ್ ಲೈಟ್ ಬರುತ್ತೆ ಅಂತ ಹೇಳ್ಬೋದು. ತುಂಬ ಕ್ಲೀನಾಗಿದೆ ನೋಡಿ. ಮೊದಲು ಇರೋದಕ್ಕೂ ನಾನು ರಿಂಗ್ ಲೈಟ್ ಹಾಕಿದ್ದಕ್ಕೂ ಎಷ್ಟು ವ್ಯತ್ಯಾಸ ಬರುತ್ತೆ. ಸೊ ಸಾಫ್ಟ್ ಬಾಕ್ಸು ಇದೆ ನನ್ನ ಹತ್ರ. ಸೊ ಅದಕ್ಕಾಗಿ 2 ಅಡ್ಜಸ್ಟೇಬಲ್ ಅಂತ ಹೇಳಿ ನಾನು ಬೈ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನೀವೇನನ್ನ ತೊಗೋಬೇಕು ಅಂತ ಇದ್ದರೆ, ನೀವೇನನ್ನ ಬೈ ಮಾಡೋಕ್ಕೆ ಆಸಕ್ತಿ ಇದೆ ಅನ್ನೋದಾದರೆ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ರಿಂಗ್ ಲೈಟು. ಸೊ ಕಂಫರ್ಟಬಲ್ ಆಗಿ ನಿಮಗೆ ಒಂದ್ಸತಿ ನೀವು ಬೈ ಮಾಡಿದ್ದೀರಾ ಅಂದರೆ ಸಾಕು, ತುಂಬ ದಿವಸಗಳ ತನಕ ನಿಮಗೆ ಅದು ಬಾಳಿಕೆ ಬರುತ್ತೆ. ಸೊ ಅದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. 630 ಆಗುತ್ತೆ ಇದು. ಸೊ ಒಂದ್ಸತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಸೊ ಇವತ್ತು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಹೆಸರು ಭಾರ್ಗವ್. ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ.